ಪರಂಗಳಲ್ಲಿ ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರತಿಲ್ಲೆಲ್ಲಿ ನೋಡ ನೀನೆ ವ್ಯಾಸಪದಾರ್ಥಿತ ಹೃದಯೇ ಗುರು ಕರುಣಾಮಯಿ ಸದಯೇ ವಿವಿಧ ನಿಗಮಹೇ ಹರೇ ಶ್ರೀನಿವಾಸ ವಾಯುಜೀವೋತ್ತಮ ಹರಿ ಸರ್ವೋತ್ತಮ ಶೇಷಗಿರಿವಾಸ ಆರು ಒಲಿದವರೇನು ಮಾಡ್ಬರು ಆರು ಒಲಿದವರೇನು ಮಾಡ್ಬರು ಆರು ನೇಣಿಗರಾರು ದ್ವೇಷಿಗಳಾರು ದಾಟಿದರು ಕ್ರೂರ ಜೀವನ ಹಣಿದು ಸಾತ್ವಿಕ ಧೀರ ಜೀವನ ಕೊರೆದು ನಿನ್ನಲಿ ಸಾರಬಹುದಿಯ ನಿಟ್ಟು ಪಾಲಿಸು ಶೇಷಗಿರಿವಾಸ ಸಾರಬಹುದಿಯ ನಿಟ್ಟು ಪಾಲಿಸು ಶೇಷಗಿರಿವಾಸ ನಿನ್ನ ಸೇವೆಯ ನಿಟ್ಟು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಳ ಸ್ತವನ ಮಾಡುವ ಜ್ಞಾನ ನೀಡಿದ್ದು ಎನ್ನ ಮನದಲ್ಲಿ ನೀನೆ ನಿಂತು ನನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕ ವಿಶೇಷಗಿರಿವಾಸ ಧನ್ಯನೆಂದೆನಿಸೆನ್ನ ಲೋಕ ವಿಶೇಷಗಿರಿವಾಸ ಜಯ ಜಯ ಕೃಷ್ಣ ಕೂರ್ಮ ರೂಪನೆ ಜಯ ಜಯ ದುರ್ಗಿಣಿ ಸಿಂಹ ವಾಮನ ಜಯ ಜಯ ತುಮೃಗು ರಾಮ ರಘುಕುಲ ಸೋಮ ಶ್ರೀರಾಮ ಜಯ ಜಯ ತು ಸಿರಿಯ ತು ವರೇಣ್ಯ ಜಯ ಜಯ ತು ಜನ ಮೋಹ ಬುದ್ಧ ಜಯ ಜಯ ತು ಕಲಿ ಕಲ್ಮಶ ಜಗನ್ನಾಥದಾಸರಾಯರು ಫಲಶ್ರುತಿಯಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಗಂಗಾ ತೀರದಲ್ಲಿ ಗೋದಾನವನ್ನು ಮಾಡೋದ್ರಿಂದ ಏನು ಪುಣ್ಯ ವಿಶೇಷ ಇದೆ ಅದೆಲ್ಲವೂ ಕೂಡ ಮಧ್ವನಾಮದ ಪಾರಾಯಣವನ್ನ ಮಾಡೋದ್ರಿಂದ ಅದು ಬರ್ತಾ ಇದೆ ಅಂತ. ಇನ್ನು ಲಕ್ಷ್ಮೀ ಶೋಭಾನೆ ಆ ಪದ್ಯದ ಆ ಪದವನ್ನ ಪಾರಾಯಣ ಮಾಡೋದ್ರಿಂದ ಎರಡು ರೀತಿಯ ಅಭಿವೃದ್ಧಿ, ಸ್ತ್ರೀಯರಿಗೆ ಸೌಮಾಂಗಲ್ಯ ಅಭಿವೃದ್ಧಿ, ಮನೆಗಳಲ್ಲಿ ವಿಶೇಷವಾದಂತಹ ಸಂಪತ್ತು ನೆಮ್ಮದಿಯ ಅಭಿವೃದ್ಧಿ. ಮಹಾಲಕ್ಷ್ಮೀ ದೇವಿ ನಮಗೆ ಅನುಗ್ರಹ ಮಾಡಿದ್ದಾಳೆ ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ ಸಂಪತ್ತಿನಿಂದ ಅಲ್ಲವಂತೆ, ನೆಮ್ಮದಿಯಿಂದ. ಅನೇಕರಿಗೆ ಬೇಕಾದಷ್ಟು ಸಂಪತ್ತಿರುತ್ತೆ, ತಿಂದ ಅನ್ನ ಜೀರ್ಣ ಆಗ್ತಿರೋದಿಲ್ಲ, ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿರೋದಿಲ್ಲ. ಲಕ್ಷ್ಮಿಯ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇದೆ ಅಂದ್ರೆ ಅದು ಹೇಗೆ ಅಂದ್ರೆ ತಿಂದ ಅನ್ನ ಜೀರ್ಣ ಆಗಬೇಕು, ಮಲಗಿದಾಗ ಅನಾಯಾಸವಾಗಿ ನಿದ್ದೆ ಬರಬೇಕು. ಹಾಗಾದಾಗ ಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ನಡೆದಿದೆ ಅಂತ ಶಾಸ್ತ್ರಗಳೆಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ತತ್ರಾಪಿ ಲಕ್ಷ್ಮೀ ಶೋಭಾನ ಪದ್ಯದಲ್ಲಿ ಅಷ್ಟಮ ಸ್ಕಂದ 8ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಸಮುದ್ರ ಮಥನ ಅಂತ ಒಂದು ಚರಿತ್ರೆ ಬರುತ್ತೆ. ಆ ಸಮುದ್ರ ಮಥನದಲ್ಲಿ ಮಹಾಲಕ್ಷ್ಮೀ ದೇವಿಯ ಪ್ರಾದುರ್ಭಾವ, ಅಲ್ಲಿಂದ ಮೊದಲು ಮಾಡಿಕೊಂಡು ಅಜಿತನಾಮಕ ಭಗವಂತನನ್ನ ಲಕ್ಷ್ಮಿ ಮದುವೆ ಆಗೋದು, ಅಲ್ಲಿನ ವಿಷಯವನ್ನ ವಸ್ತುವನ್ನಾಗಿಟ್ಟುಕೊಂಡು ವಾದಿರಾಜ ಗುರು ಸಾರ್ವಭೌಮರು ಅತ್ಯಂತ ವಿಸ್ತೃತವಾಗಿ ಆಚಾರ್ಯರ ಸಿದ್ಧಾಂತಕ್ಕನುಗುಣವಾಗಿ ಭಗವಂತ ದೋಷ ದೂರ ಗುಣಪೂರ್ಣ, ನಾವು ದೇವರನ್ನ ಎರಡು ರೀತಿ ಉಪಾಸನೆ ಮಾಡಬೇಕು ಅಂತಾರೆ. ದೇವರು ದೋಷ ದೂರ ಅಂತ, ನಾವು ದೇವರನ್ನ ದೋಷ ದೂರ ಅಂತ ಉಪಾಸನೆ ಮಾಡಿದರೆ ನಮ್ಮಲ್ಲಿರುವಂತಹ ಇರಬಹುದಾದಂತಹ ದೋಷಗಳೆಲ್ಲವೂ ದೂರ ಆಗುತ್ತೆ. ನಾವು ದೇವರನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ನಮಗೆ ಯೋಗ್ಯವಾದ ಸದ್ಗುಣಗಳ ಕಂಚಿ ವರಬಾರೋ